ಒಂದು ಮಾತಿದೆ, ಭೂಮಿಯಾಕಾಶದ ನಡುವೆ ಬೆಳಕಿನೇಣಿಯ ಹಬ್ಬ, ದೂರ ದಿಗಂತದ ತುಂಬ ಶುಭ್ರ ಮೋಡದ ನೃತ್ಯ, ಯಾವ ಕಲ್ಪನೆ ಜಾಡು ಹಿಡಿದು ಕೊಡುತ್ತಿದೆ ರೂಪ, ಕಣ್ಣಿಗೆಟಕಟ ದೂರ ಹಕ್ಕಿ ಚಿಲಿಪಿಲಿ ಹಾಡು, ಮನಸ್ಸು ತುಂಬುವ ಆಹ್ಲಾದ, ಮಣ್ಣು ವಾಸನೆ ಸ್ವಾದ. ಇದು ಪ್ರಕೃತಿಯೋ, ಪ್ರಕೃತಿಯ ಸ್ವರೂಪ ದರ್ಶನವೋ, ಕಣ್ಣು ಬಿಟ್ಟಲ್ಲೆಲ್ಲ ಏನಿದು ಮೋಹಕ ಮಾಟ. ನಾನು ಪ್ರಕೃತಿ ಬೇಸೆದು ಸೌಂದರ್ಯದ ಅನುಭವವಾಗಿ, ಆನಂದ ಹೊಳೆಯಲ್ಲಿ ಮುಳುಗಿ ಕರಗಿದುದರ ನೆನಪು. ಇದೊಂದು ಕವಿಯು ಬರೆದಿರುವಂತಹ ಒಂದು ಭಾವರೂಪವಾಗಿರುವಂಥ ಒಂದು ಪದ್ಯವಾಗಿದೆ. ಈ ಪ್ರಕೃತಿಯ ನಡುವಿನಲ್ಲಿ ನಿಂತು ಕುಳಿತುಕೊಳ್ಳುವಂಥದ್ದು, ಧ್ಯಾನ ಮಾಡುವಂಥದ್ದು, ಹೋಗುವಂಥದ್ದು, ಇದೆಲ್ಲವೂ ಕೂಡ ಒಂದು ನೆನಪು ಅಷ್ಟೇ. ಒಂದು 10 ದಿನದ ಯಾತ್ರೆ ಅಂತ ಹೇಳಿದರೆ 10 ದಿನಕ್ಕೆ ಮಾತ್ರ ಮೀಸಲದ ಅನುಭವ. ಆನಂತರ ಎಲ್ಲವೂ ಕೂಡ ನೆನಪು. ಪುನಃ ಅದನ್ನು ನಾವು ರಿಪೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾಲವನ್ನು. ಇನ್ನು ಪುನಃ ನಮಗೆ ಅದನ್ನು ಅನುಭವಿಸಬೇಕಾದರೆ ಪುನಃ ಸ್ಥಳಕ್ಕೆ ಹೋಗಲೇಬೇಕು. ಹೀಗೆ ಒಂದು ನಮನೆಯ ದಣಿವು, ಒಂದು ನಮನೆಯ ಆಯಾಸ ಎಲ್ಲವೂ ಕೂಡ ಆ ಹೊತ್ತಿಗೆ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಅನಂತರ ಎಲ್ಲವೂ ಕೂಡ ಮರೆತು ಹೋಗ್ತದೆ. ನಮ್ಮ ಯಾತ್ರೆ, ಜೀವನ ಯಾತ್ರೆ, ಅದು ಅಲ್ಪ ಕಾಲಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಈ ಜೀವನ ಯಾತ್ರೆಯೊಳಗೆ ಒಂದು ಯಾತ್ರೆ ಇದೆ ಎಲ್ಲವೂ ಕೂಡ. ನಾವು ಜೀವನ ಯಾತ್ರೆಯಲ್ಲಿ ಏನು ಅಂತ ಹೇಳಿದರೆ, ನಾವು ಒಂದು ನಮನೆಯಲ್ಲಿ ನಡ್ಕೊಳ್ತೇವೆ ಸಮಾಜದೊಳಗೆ, ಸಮಾಜ ತೋರಿಸಿದ ದಾರಿಯಲ್ಲಿ ನಾವು ನಡೆದುಕೊಳ್ತೇವೆ. ಆದರೆ ಈ ಯಾತ್ರೆ ಉಂಟಲ್ಲ, ಇದು ಕೂಡ ಪ್ರಕೃತಿ ತೋರಿಸಿದಂತಹ ಒಂದು ದಾರಿಯಲ್ಲಿ ನಾವು ನಡೆಯುವಂಥದ್ದು. ಪ್ರಕೃತಿ ಒಂದು ಹೇಳುತ್ತದೆ ಇಂತಹ ದಾರಿಯಲ್ಲಿ ಹೋಗಿ ಅಂತೇಳಿ. ನೋಡಿ, ಇದೆಲ್ಲವೂ ಕೂಡ ಕಷ್ಟಕರವಾಗಿರುವಂಥದ್ದು. ಅಡಿಯಲ್ಲಿ ನೀರು, ಮೇಲೆ ಕಲ್ಲು, ಮೇಲೆ ಮಂಜು, ಅದರ ಮೇಲೆ ನಾವು ನಡೆದುಕೊಳ್ಳುವಾಗಂತ ಬ್ಯಾಲೆನ್ಸ್ ಸಿಗುವುದಿಲ್ಲ. ನಾನು ಹೋಗುವ ಟೈಮಲ್ಲೆಲ್ಲ ಈ ಮಂಜು ಕರಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚು ಐಸ್ ಇರಲಿಲ್ಲ ಆ ಸಮಯದಲ್ಲಿ. ಅದರ ಮೇಲೆ ನಡೆದುಕೊಂಡು ಹೋಗುವಂಥದ್ದು. ಬೆಟ್ಟದ ಮೇಲಿನ ನೋಟ ನೋಡಿ, ಬೆಟ್ಟಕ್ಕೆ ಮೇಲೆ 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 ಹೋದಾಗೆ ಸುಂದರವಾಗಿರುವಂಥ, ರಮಣೀಯವಾಗಿರುವಂತಹ ದೃಶ್ಯ. ನಾವು ಕಾಡನ್ನೆಲ್ಲ ದಾಟಿ ಆನಂತರ ಮೇಲೆ ಬಂದದ್ದು. ಇಲ್ಲಿ ನೋಡಿ, ಮರಗಳೇ ಇಲ್ಲ. ಆಮೇಲೆ ಅಲ್ಲೆಲ್ಲ ಹಚ್ಚ ಹಸಿರು, ಒಂದು ಸಣ್ಣ ಗಿಡಗಳು. ಆ ಗಿಡಗಳ ನಡುವಿನಲ್ಲಿ ಈ ಬೆಟ್ಟವೋ ಅಥವಾ ಬೆಟ್ಟದ ನಡುವಿನಲ್ಲಿ ಗಿಡವೋ ಆ ರೀತಿಯಾಗಿ ಕಾಣ್ತಾ ಇದೆ. ಆನಂತರ ಮುಂದೆ 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 ಹೋದಾಗೆ ನಮಗೆ ರುದ್ರರಮಣೀಯ ದೃಶ್ಯವಾಗಿರುವಂಥದ್ದು. ಕಡೆಯಲ್ಲಿ ಪರ್ವತವೇ, ದೊಡ್ಡ ದೊಡ್ಡ ಪರ್ವತವೇ ಕೆಳಗೆ ಬೀಳ್ತಾ ಇರ್ತದೆ, ಕಲ್ಲು ಬಂಡೆಗಳು ಕೆಳಕ್ಕೆ ಬೀಳ್ತಾ ಇರ್ತದೆ. ಮೇಲಿನಿಂದ ನೀರು ಕೆಳಕ್ಕೆ ಝರಿಯಂತೆ ಬರ್ತಾ ಇರ್ತದೆ. ಅದರ ಸೃಷ್ಟಿಯಲ್ಲಿಯೋ ಅದರ ಮೂಲ ಎಲ್ಲಿಯೋ ನಮಗೆ ತಿಳಿಯದು. ಆ ಸಣ್ಣ ಸಣ್ಣ ಹೂವಿನ ಗಿಡಗಳು ನೋಡಿ, ಅದನ್ನೆಲ್ಲ ತಣಿಸುವಂತೆಯೋ ಬದುಕಿಸುವಂತೆಯೋ ದಟ್ಟವಾಗಿರುವಂತಹ ಮಂಜು ಕವಿದ ವಾತಾವರಣ, ಅದನ್ನೂ ಮೀರಿಸುವಂತೆಯೋ ಏನೋ ಪರ್ವತಗಳು. ಈ ಪರ್ವತಗಳನ್ನೆಲ್ಲ ನೋಡಿದಾಗ ಅವುಗಳೊಳಗೆ ಸ್ಪರ್ಧೆ ಏರ್ಪಟ್ಟಾಗಿ ಉಂಟು. ಒಂದು ಕಡೆಯಲ್ಲಿ ಮೋಡ, ಇನ್ನೊಂದು ಕಡೆಯಲ್ಲಿ ಪರ್ವತ. ತಾನು ಮೇಲು ತಾನು ಮೇಲು. ಮೋಡ ಹೇಳ್ತದೆ ನಿನಗಿಂತ ನಾನು ಮೇಲು, ಪರ್ವತ ಹೇಳ್ತದೆ ನಿನಗಿಂತ ನಾನು ಮೇಲು. ಆದರೆ ಅವರೊಳಗೆ ದಿಗಿಲು ಇಲ್ಲ, ಮಿಗಿಲು ಕೂಡ ಇಲ್ಲ. ಅವರವರ ಅಷ್ಟಕ್ಕೆ ಇರ್ತಾರೆ. ಪರ್ವತ ಏನು ಮಾಡ್ತದೆ? ಮೋಡವನ್ನು ತಡೆದು ಪ್ರಕೃತಿಗೆ ನೀರುಣಿಸ್ತದೆ. ಅದರಿಂದಲೇ ಎಲ್ಲವೂ ಕೂಡ ನೋಡಿ, ದೂರದಿಂದ ಬಂದಂತಹ ದಾರಿ. ಕೆಲವು ಕಡೆಗಳಲ್ಲಿ ದಾರಿ ನಮಗೆ ಕಾಣಲಿಕ್ಕೆ ಸಿಗ್ತದೆ, ಕೆಲವು ಕಡೆಗಳಲ್ಲಿ ನಮಗೆ ದಾರಿ ಕಾಣಲಿಕ್ಕೆ ಸಿಗುವುದಿಲ್ಲ. ನಾವು ಮಾಡಿಕೊಂಡು ಹೋಗಬೇಕು. ಒಂದು ಸಮಯದಲ್ಲಿ ಮಾಡಲ್ಪಟ್ಟಿರುವಂತಹ ದಾರಿ ಇನ್ನೊಂದು ಸಮಯಕ್ಕೆ ಬರುವಾಗಿರುವುದಿಲ್ಲ. ಯಾಕೆಂತ ಹೇಳಿದರೆ ಅದು ಕೆಳಗೆ ಬಿದ್ದಾಗಿರ್ತದೆ. ಅಂತಹ ಒಂದು ಸನ್ನಿವೇಶಗಳು ಕೂಡ ಇವೆ ಇಲ್ಲಿ. ದೊಡ್ಡ ದೊಡ್ಡ ಬೆಟ್ಟವೇ ಕೆಳಗೆ ಉರುಳಿದ್ದು. ಅದನ್ನು ಯಾರು ಉರುಳಿಸ್ತಾರೋ
ಹೇಗೆ ಬೀಳ್ತದೋ ನಮಗೆ ಗೊತ್ತಿಲ್ಲ. ಹಿಂದಿನವರು ಪುರಾಣಗಳಲ್ಲಿ ಬೆಟ್ಟಕ್ಕೂ ಕೂಡ ಒಂದು ಮನುಷ್ಯ ಕಲ್ಪನೆಯನ್ನು ಮಾಡಿದ್ದಾರೆ. ಮೇರು ಪರ್ವತ, ಮಂದರ ಪರ್ವತ. ಒಂದೊಂದು ಋಷಿಮುನಿಗಳು ಹೋಗುವಾಗ ಪರ್ವತ ಅಡ್ಡ ಬರುವುದಂತೆ. ಆವಾಗ ಋಷಿ ಆ ಪರ್ವತವನ್ನು ತಗ್ಗಿಸ್ತಾನಂತೆ. ಇಂತಹ ಕಲ್ಪನೆಗಳೆಲ್ಲ ಪೌರಾಣಿಕವಾಗಿದೆ. ಅದರ ಅರ್ಥ ಏನು? ಪರ್ವತವನ್ನು ತಗ್ಗಿಸುವುದು ಅಂತ ಹೇಳಿದರೆ ಏನು? ಅದು ಜರಿಯುವಂಥದ್ದು, ಅದು ಕೆಳಗೆ ಬೀಳುವಂಥದ್ದು. ಅದರಷ್ಟಕ್ಕೆ ಅದು ತನ್ನ ಇರುವನ್ನು ತೊರೆಯುವಂಥದ್ದು. ನಾನು ಮುಂದೆ 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 ಹೋದ ಹಾಗೆ ನೋಡಿ, ಇದೆಲ್ಲವೂ ಕೂಡ ಐಸ್, ನಮಗೆ ಗೊತ್ತಿಲ್ಲ. ಒಳಗೆ ಐಸ್ ಉಂಟು, ಮೇಲೆ ಅದಕ್ಕೆ ಮಣ್ಣಿನ ಹೊದಿಕೆ. ಐಸ್ ಕೆಳಗೆ ಬಿದ್ದ ಹಾಗೆ ಮಣ್ಣಿನ ಹೊದಿಕೆಯೂ ಕೂಡ ಕೆಳಗೆ ಬೀಳುತ್ತದೆ. ಈ ಕಲ್ಲುಗಳನ್ನು, ಈ ಮಣ್ಣುಗಳನ್ನು ಯಾರು ರಾಶಿ ಮಾಡಿದ್ದಾರೋ ಅದೂ ಕೂಡ ಗೊತ್ತಿಲ್ಲ. ಆಶ್ಚರ್ಯಕರವಾಗಿರ್ತದೆ. ಮನುಷ್ಯರು ಮಾಡಿದಾಗ ಈಗಿನ JCB ಯಂತ್ರಗಳೆಲ್ಲ ಉಂಟು. ಹಾಗೆ ನೋಡಿ, ಇದು ಸಹ ಒಂದು ದೊಡ್ಡದಾಗಿರುವಂಥ ಪರ್ವತದ ಮೇಲಿನ ಒಂದು ದೊಡ್ಡ ಒಂದು ಸರೋವರ ಇತ್ತು. ಇದಕ್ಕೂ ಕೂಡ ಅವರವರ ಭಾಷೆಯಲ್ಲಿ ಒಂದೊಂದು ಹೆಸರಿದೆ. ಅಲ್ಲಿ ಅವರು ಅದನ್ನು ಬೇರೆ ರೀತಿಯಲ್ಲಿ ಕರೀತಾರೆ. ಸೂಕಾ ತಾಲ್ ಅಂತ ಹೇಳ್ತಾರೆ. ಸೂಕಾ ತಾಲ್ ನೋಡಿ, ಇದು ನಾವು ಎತ್ತರದಿಂದ ತೆಗೆದಿರುವಂಥದ್ದು. ಇದು ಜರಿದು ಬಿದ್ದಿದೆ. ಇದು ಬೇಸ್ ಕ್ಯಾಂಪ್. ಯಾವುದಾದ್ರು ಆರೆಂಜ್ ಸ್ಕೂಲ್ ಇದು ಬೇಸ್ ಕ್ಯಾಂಪ್. ಇಲ್ಲಿ ನಾವು ಟೆಂಟನ್ನು ಕಟ್ಟಿ ಒಂದು ರಾತ್ರಿ ಕೂತ್ಕೊಂಡಿದ್ದೇವೆ ನೋಡಿ. ಆ ರಾತ್ರಿಯಲ್ಲಿ ಭಯಂಕರವಾದಂತಹ ಗಾಳಿ ಬೀಸ್ತಾ ಇತ್ತು. ದೊಡ್ಡದಾಗಿರುವಂತಹ ಗಾಳಿ, 60 ಮೀಟ್ರು 80 ಮೀಟ್ರ್ನಾಗೆ. ಇಡೀ ಟೆಂಟ್ ಎಲ್ಲಿ ಕಿತ್ತು ಹೋಗ್ತದೋ ಅನ್ನುವಂಥ ರೀತಿಯಲ್ಲಿ ರಾತ್ರಿ 1 ಗಂಟೆಗೆಲ್ಲ ನನಗೆ ರಾತ್ರಿ ಕತ್ತಲೆಯೋ ಕತ್ತಲೆ. ಆ ಸಮಯದಲ್ಲಿ ಏನು ಮಾಡಲಿಕ್ಕೂ ಆಗೋದಿಲ್ಲ. ಕೊನೆಗೆ ಗೈಡ್ ಹೇಳಿದರು, ನಾವು ಇಲ್ಲಿಂದ ನಾವು ಕಿತ್ತಬೇಕು ಅಂತೇಳಿ ಆದಷ್ಟು ಬೇಗ. ನಾನು ಹೇಳಿದೆ, ಏನು ಟೆನ್ಷನ್ ಮಾಡಬೇಡಿ, ನೋಡುವ ಯಾವುದಕ್ಕೂ ನಾಳೆ ಏನಾಗ್ತದೆ ಅಂತೇಳಿ ನೋಡುವ, ಅಲ್ಲಿಯವರೆಗೆ ನಾವು ಇಲ್ಲಿಯೇ ಇರಬೇಕಾಗ್ತದೆ ಅಂತ. ಹಾಗೆ ಮರುದಿವಸ ನೋಡುವಾಗ ಸ್ವಲ್ಪ ವಾತಾವರಣ ಸರಿಯಾಗಿತ್ತು. ಆದರೂ ಕೂಡ ಧೈರ್ಯ ಇಲ್ಲ. ಗಾಳಿ ಹಾಗೆ ಇತ್ತು, ಮಳೆ ಬೀಳ್ತಾ ಇತ್ತು. ಈ ಮಧ್ಯದಲ್ಲಿ ಒಂದು ನಿರ್ಣಯ ಮಾಡಿ ಏನಾದರೂ ಆರ್ಡೆನ್ಸ್ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿಕೊಂಡು ಆನಂತರ ಹೋದೆವು. ಹಿಮದ ಮೇಲೆ ನಡೆಯುವುದು ಅಂತ ಹೇಳಿದರೆ ಅದೇನಷ್ಟು ಸುಲಭದ ಮಾತಲ್ಲ. ಅದರಲ್ಲಿಯೂ ಕೂಡ ಆ ಹಿಮ ಸ್ಲಿಪ್ ಆಗ್ತದೆ. ಅದರ ಮೇಲೆ ಕಾಲಿಟ್ಟ ಕೂಡಲೇ ಅದಕ್ಕೆ ಬೇಕಾಗಿರುವಂತಹ ಶೂವನ್ನೆಲ್ಲ ತೆಗೆದುಕೊಂಡಿದ್ದೇನೆ. ನಾನು ಹೇಳಿದೆ, ಪ್ಯಾಂಟೆಲ್ಲ ನಾನು ಹಾಕುವುದಿಲ್ಲ ಅಂತೇಳಿ. ಅವ ಹೇಳಿದ, ನೀವು ಪ್ಯಾಂಟ್ ಹಾಕದಿದ್ದರೆ ನಿಮಗೆ ಸಮಸ್ಯೆ ಬರ್ತದೆ, ನೀವು ಮುಂದೆ ಮುಂದೆ ಹೋದ ಹಾಗೆ. ಆದ್ದರಿಂದ ನಂತರ ಒಂದು ರೈನ್ ಕೊಟ್ಟಿದ್ದು ಪ್ಯಾಂಟ್ ಇತ್ತು, ಅದನ್ನು ಸಿಕ್ಕಿಸಿದೆ ಹೇಗೋ. ಆಮೇಲೆ ಬ್ರಹ್ಮಾವಸ್ತ್ರ ಹಾಕಿಕೊಂಡು ಅದರ ಮೇಲೆ ಕೋಟು ಹಾಕಿಕೊಂಡು, ಮತ್ತು ಕನ್ನಡಕ ಸಹ ಬೇಕು ಅಂತೇಳಿ ಹೇಳಿದ್ದ. ಯಾಕೆ ಅಂತ ಹೇಳಿದರೆ ಕನ್ನಡಕದ ವಿಷಯ ಏನು ಅಂತ ಹೇಳಿದರೆ ಅದು ರಿಫ್ಲೆಕ್ಟ್ ಆಗ್ತದೆ. ಯಾವುದು ಐಸ್ ರಿಫ್ಲೆಕ್ಟ್ ಆಗ್ತದೆ. ಆ ರಿಫ್ಲೆಕ್ಟ್ ಆಗೋದಕ್ಕೋಸ್ಕರ ನಮಗೆ ಈ ಕಣ್ಣು ಅಂತ ಹೇಳುವಂಥದ್ದು ಏನಿದೆ, ಆ ಕಣ್ಣು ನಮಗೆ ಪ್ರಾಮುಖ್ಯವಾಗಿರುವಂಥದ್ದು. ಹೀಗೆ ನಾವು ಮುಂದುವರಿತಾ ಇದ್ದೇವೆ.